ಕಾಂಗ್ರೆಸ್ ಪಾಳಿಯ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿರುವ ಸಂಭ್ರಮದಲ್ಲಿ ಇರುವ ಗೊಂದಲಗಳಿಗೆ ಅಂತೂ ಇಂತೂ ತೆರೆ ಎಳೆತು. ಕಾರಣ ಇಷ್ಟು ದಿನಗಳ ಕಾಲ ನಾಯಕತ್ವ ಬದಲಾವಣೆಯ ವಿಚಾರ ಹೋದಲ್ಲಿ ಬಂದಲ್ಲಿ ಹಾದಿಲಿ ಬೀದಿಲಿ ಚರ್ಚೆ ಆಗ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ಅಧಿಕೃತವಾಗಿ. ಕಾರಣ ಡಿ.ಕೆ. ಶಿವಕುಮಾರ್ ಅವರೇ ನೂತನ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಎನಿವೆ, 2 ವರ್ಷ ಡಿ.ಕೆ. ದರ್ಬಾರ್ ಅಂತ ಹೇಳ್ತಾ ಇದೀವಿ ರಾಜ್ಯದಲ್ಲಿ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೂ ಕೂಡ ಅವರ ಹಾದಿ ಅಷ್ಟು ಸುಲಭ ಆಗಿದೆಯಾ ಇನ್ನು ಮುಂದೆ ಅನ್ನೋದು ಪ್ರಶ್ನೆ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಹಲವಾರು ರೀತಿಯ ಸವಾಲುಗಳಿದೆ, ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪಕ್ಷದಲ್ಲಿದೆ. ಕಾರಣ ಸಿದ್ದರಾಮಯ್ಯನವ್ರನ್ನ ಬಹಳ ಈಸಿಯಾಗಿ ಸಲೀಸಾಗಿ ಯಾವುದೇ ಡ್ಯಾಮೇಜ್ ಆಗದಂಗೆ ಸೈಡಿಗೆ ಕಳಿಸಿದ್ರು ಕೂಡ, ಕೆಳಗಿಳಿಸಿದ್ರು ಕೂಡ ಅದರ ಡ್ಯಾಮೇಜ್ ಅನ್ನೋದಕ್ಕಿಂತ ಸವಾಲುಗಳನ್ನ ಫೇಸ್ ಮಾಡಬೇಕಾಗಿದೆ ಡಿ.ಕೆ. ಶಿವಕುಮಾರ್. ಕಾರಣ ಈಗ ಸಂಪುಟದ ವಿಚಾರ ಇರಬಹುದು, 2 ವರ್ಷಗಳಲ್ಲಿ ಮತ್ತೆ ವಿಧಾನಸಭೆ ಚುನಾವಣೆ ಬರುತ್ತೆ, ಅದನ್ನ ಹೆಂಗೆ ಫೇಸ್ ಮಾಡ್ತಾರೆ, ಮುಂಬರುವ ಚುನಾವಣೆಗಳಲ್ಲಿ ಇದರ ಎಫೆಕ್ಟ್ ಹೆಂಗಿರುತ್ತೆ, ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆದಾಗ ಇರುವ ಸವಾಲುಗಳೇನು? ಆಲ್ರೆಡಿ ಸಂಪುಟದಲ್ಲಿ ಸ್ಥಾನಮಾನ ಪಡೆದುಕೊಳ್ಳಲೇಬೇಕು ಅಂತ ಸಮುದಾಯವಾರು ಲಾಭಿ ಒತ್ತಡ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಅಹಿಂದ ಸಮುದಾಯ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ, ಅದನ್ನ ಕೋಪಗೊಂಡ್ರೆ ಅಸಮಾಧಾನಗೊಂಡ್ರೆ ಅದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಗೊತ್ತಾಗೇ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ಹಾದಿಯಲ್ಲಿರುವಂತಹ ಸವಾಲುಗಳೇನು, ಎಲ್ಲದರ ಬಗ್ಗೆ ಇವತ್ತು ವಿಶ್ಲೇಷಣೆ ಜೊತೆಗೆ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬುಧವಾರ 4:05 ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಸ್ವೀಕರಿಸಲಿದ್ದಾರೆ. ಹೆಂಗಿರುತ್ತೆ ಸಮಾರಂಭ, ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಡಿ.ಕೆ. ದರ್ಬಾರ್. ಡಿ.ಕೆ. ಸರ್ಕಾರ ಹೊಸ ಸರ್ಕಾರ ರಚನೆ ಆದಂತೆ ಜಸ್ಟ್ ಡಿ.ಕೆ. ಶಿವಕುಮಾರ್ ಮಾತ್ರ ನೂತನ ಮುಖ್ಯಮಂತ್ರಿ ಅಲ್ಲ, ಸಂಪುಟ ಕೂಡ ಎಲ್ಲಾ ಸಚಿವರು ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹೆಂಗಿರುತ್ತೆ ಇದೆಲ್ಲವೂ ಕೂಡ ಕುತೂಹಲ ಇದೆ, ಅಪ್ಡೇಟ್ ಇದೆ. ಮೊದಲ ಹಂತವಾಗಿ ಡಿ.ಕೆ. ಸರ್ಕಾರ ಹೆಂಗಿರುತ್ತೆ, ಅವರ ಹಾದಿಯಲ್ಲಿ ಇರುವಂತಹ ಸವಾಲುಗಳೇನು, ಏನೆಲ್ಲ ಸವಾಲುಗಳನ್ನು ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇದೆ. ಇವತ್ತೇ ಫೈನಲ್ ಆಗುತ್ತಾ ಡಿ.ಕೆ. ಶಿವಕುಮಾರ್ ಜೊತೆ ಪಟ್ಟಕ್ಕೇರುವವರ ಪಟ್ಟಿ, ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಶಾಸಕರು ಸಚಿವರಾಗಿ ಯಾರು ಅನ್ನೋದು ಪ್ರಶ್ನೆ ಇದೆ. ದೆಹಲಿಯಲ್ಲಿ ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆ ಇದೆ. ಸಚಿವರ ಪಟ್ಟಿ ಜೊತೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ವರಿಷ್ಠರ ಮುಂದೆನೆ ಚರ್ಚೆ ಆಗುತ್ತೆ, ಎಲ್ಲವನ್ನ ಅಂತಿಮ ಮಾಡ್ಕೊಂಡು ಬರಬೇಕು ಅಂತ ಹೋಗ್ತಿದ್ದಾರೆ. ಡಿ.ಕೆ. ಲಿಸ್ಟಾ, ಸಿದ್ದು ಲಿಸ್ಟಾ, ಯಾರ ಲಿಸ್ಟ್ಗೆ ಓಕೆ ಅನ್ನಬಹುದು ಕಾಂಗ್ರೆಸ್ ಹೈಕಮಾಂಡ್? ಸಿದ್ದರಾಮಯ್ಯನವರ ಬಣ, ಡಿ.ಕೆ. ಬಣ, ಯಾವ ಶಾಸಕರಿಗೆ ಸಿಗಬಹುದು ಸಚಿವ ಸ್ಥಾನ? ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿ ಇವತ್ತೇ ಅಂತಿಮವಾಗಿ ಪಟ್ಟಿ ಹಿಡ್ಕೊಂಡು ಬರಬೇಕು ಅಂತ ಇಬ್ಬರು ನಾಯಕರು ಹೋಗಿದ್ದಾರೆ. ಇಬ್ಬರ ಕೈಯಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ. 2 OBCಗೆ 2, SCಗೆ 1, STಗೆ 2, ಒಕ್ಕಲಿಗ 1, ಮುಸ್ಲಿಂ 2, ಲಿಂಗಾಯತ, ಸಿಎಂ ಸೇರಿ ಒಟ್ಟು 11 ಶಾಸಕರ ಮೊದಲ ಹಂತದ ಪಟ್ಟಿ ಫೈನಲ್ ಮಾಡುವ ಸಾಧ್ಯತೆ ಇದೆ ವರಿಷ್ಠರ ಮುಂದೆ. ಎಲ್ಲಾ ಸಮುದಾಯಗಳಿಗೂ ಕೂಡ ಮೊದಲ ಹಂತದಲ್ಲೇ ಪ್ರಿಫರೆನ್ಸ್ ಕೊಡಬೇಕು ಅನ್ನುವಂಥ ಸಿದ್ಧತೆಗಳಾಗ್ತಾ ಇದೆ. ವಿಧಾನಸಭೆ, ವಿಧಾನ ಪರಿಷತ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುತ್ತೆ. ಸಮುದಾಯವಾರು, ಜಿಲ್ಲಾವಾರು ಪಟ್ಟಿ ಫೈನಲ್ ಮಾಡುತ್ತಾ ಹೈಕಮಾಂಡ್. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಸಚಿವ ಸ್ಥಾನ ಭದ್ರ ಆಗ್ಬಿಡುತ್ತಾ? ಸಿದ್ದರಾಮಯ್ಯನವರು ಸಮಾಧಾನವಾಗಿದ್ರೆ ಪಕ್ಷ ಕೂಡ ಸಮಾಧಾನ ಅಂತ. ಹಾಗಾಗಿ ಅವ್ರು ಕೇಳುವಂತಹ ಡಿಮ್ಯಾಂಡ್ಗಳನ್ನ ಒಪ್ಪಿಕೊಂಡು ಅವ್ರು ಹೇಳೋ ಹೆಸರುಗಳನ್ನ ಅಂತಿಮ ಮಾಡಿ ಕಳಿಸಬಹುದಾ ವರಿಷ್ಠರು ಅನ್ನೋದು ಕುತೂಹಲ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಜಾಯಿನ್ ಆಗಿದ್ದಾರೆ. ಮಾರುತಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿರಿಯ ಪತ್ರಕರ್ತರು ರಾಜೇಂದ್ರ ಸರ್ ಕೂಡ ಇದ್ದಾರೆ, ಅವರ ವಿಶ್ಲೇಷಣೆ ಇರುತ್ತೆ ಇವತ್ತು ಇಡೀ ಡಿಬೇಟ್ನಲ್ಲಿ. ರಾಜೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಮಾರುತಿ, ಫೀಲ್ಡಲ್ಲಿ ಏನಾಗ್ತಾ ಇದೆ ಅನ್ನೋದು ತಮಗೆ ಗೊತ್ತು, ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಅನ್ನೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಸವಾಲುಗಳು ಇದೆ ಸಾಲು ಸಾಲು. ಹೆಂಗ್ ವಿಶ್ಲೇಷಣೆ ಮಾಡ್ತೀರಿ, ಹೆಂಗ್ ನೋಡ್ತಾ ಇದ್ದೀರಿ ಜಸ್ಟ್ ಬೆಳವಣಿಗೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮೊದಲನೇದಾಗಿ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಅದಕ್ಕೂ ಮೊದಲಿಗ ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದು ದೊಡ್ಡ ಸವಾಲು. ಯಾಕಂದರೆ ಸಿದ್ದರಾಮಯ್ಯ ಅವ್ರ ಬಳಿನೂ ಒಂದು ಪಟ್ಟಿ ಇದೆ, ಡಿ.ಕೆ. ಶಿವಕುಮಾರ್ ಅವ್ರ ಬಳಿನೂ ಕೂಡ ಒಂದು ಪಟ್ಟಿ ಇದೆ. ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸುವ ಶಾಸಕರ ಪಡೆಯೂ ದೊಡ್ಡ ಮಟ್ಟದಲ್ಲಿದೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಬೆಂಬಲಿಸುವ ಶಾಸಕರ ಪಡೆಯೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಸಿಕ್ಕವ್ರಿಗೆ ಅವಕಾಶಗಳು ಕೊಟ್ಟವ್ರಿಗೆ ಅವಕಾಶಗಳನ್ನು ಕೊಡಬೇಡಿ ಅನ್ನುವಂತಹ ಒತ್ತಾಯ ಮತ್ತು ಬೇಡಿಕೆಗಳು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ಹಲವು ಹಿರಿಯ 4-5 ಬಾರಿ ಗೆದ್ದಿರುವಂತಹ ಕೆಲ ಹಿರಿಯ ಶಾಸಕರು ಕೂಡ ಅವಕಾಶಗಳು ಸಿಕ್ಕಿಲ್ಲ. ಹಾಗಾಗಿ ಹಿಂದೆ ಹಲವು ಬಾರಿ ಸಚಿವರಾಗಿರುವಂಥವ್ರನ್ನ ಕೈಬಿಟ್ಟು ಈ ಬಾರಿ ಮಾಡಿ ಅಂತ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸರ್ಕಾರ ಸುಸೂತ್ರವಾಗಿ ತಗೊಂಡು ಹೋಗ್ಬೇಕು ಅನ್ನೋದಾದ್ರೆ ಒಂದು ಸ್ವಲ್ಪ ತಮ್ಮ ಕೈ ಮೇಲ್ಗೈ ಆಗುವಂಥ ರೀತಿಯಲ್ಲಿ
ತಮ್ಮ ಪರ ಇರುವಂತಹ ಶಾಸಕರುಗಳನ್ನು ಮಾಡ್ಕೊಳ್ಳೇಬೇಕು. ಇನ್ನೊಂದು ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತದೆ. ಅದು BJPಯವರು ಕಳೆದ 10 ವರ್ಷಗಳ ಹಿಂದೆ ಮಾಡಿದ್ರು. ಈಗ ತಡವಾಗಿ ಕಾಂಗ್ರೆಸ್ ಅವರು ಅದನ್ನು ಮಾಡಿದಂತೆ ಕಾಣಿಸ್ತಿದೆ. ಹೀಗಾಗಿ ಇವತ್ತು ದೆಹಲಿಗೆ ಹೋಗ್ತಿರೋದ್ರಿಂದ ಆ ಸವಾಲುಗಳನ್ನು ಮುಂದೆ ನಾವು ಇವತ್ತು ಏನು ನಿರ್ಧಾರ ಮಾಡಿದ್ರೆ ಮುಂದೆ ಯಾವ ರೀತಿ ಸವಾಲುಗಳಾಗ್ಬೋದು, ಯಾವ ರೀತಿ ಸಮಸ್ಯೆಗಳಾಗ್ಬೋದು, ಇವೆಲ್ಲವನ್ನು ಕುಲಂಕುಷವಾಗಿ ಚರ್ಚೆ ಮಾಡಿ ಹೈಕಮಾಂಡ್ ಮುಂದೆ ಸರಿಯಾಗಿ ಒಂದು ಇಬ್ಬರೂ ಪಟ್ಟಿನೂ ಕೂಡ ಇಬ್ಬರೂ ಸೇರಿ ಒಪ್ಕೊಂಡು ಒಂದು ಪಟ್ಟಿ ಮಾಡಿದ್ರೆ ಓಕೆ. ಇಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ದಿನ ಬೆಳಗ್ಗೆ ಆದರೆ ಮತ್ತೆ ಅದೇ ಸಮಸ್ಯೆಗಳೇ ಕಾಡುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗಿಂತಲೂ ಕೂಡ ರಾಜ್ಯಕ್ಕೆ ಭಾಳ ಮುಖ್ಯ. ರಾಜ್ಯದ ಕಲ್ಯಾಣ ಅಭಿವೃದ್ಧಿ ಕಾರ್ಯಕ್ರಮಗಳು ಕೆಲಸಗಳಾಗಬೇಕು, ಯೋಜನೆಗಳಾಗಬೇಕು ಅನ್ನೋದಾದರೆ ಸರ್ಕಾರದಲ್ಲಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಈಗಾಗಲೇ 3 ವರ್ಷ ಮುಗಿದೋಗಿದೆ, ಇನ್ನಿರೋದು 2 ವರ್ಷ. 2 ವರ್ಷದಲ್ಲಿ ಇನ್ನೊಂದು ವರ್ಷನೇ, ಆಮೇಲೆ ಎಲೆಕ್ಷನ್ ಇಯರ್. ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಕೊನೆ ಬಡ್ಜೆಟ್ಟು ಎಲೆಕ್ಷನ್ ಬಡ್ಜೆಟ್ ಅಂತಲೇ ಕರಿತೀವಿ. ಹೀಗಾಗಿ ಇವತ್ತು ಹೋಗ್ತಿರುವಂತಹ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮೀಟಿಂಗಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇವರಿಬ್ಬರು ಏನು ಹೇಳ್ತಾರೆ, ಕೊನೆಯದಾಗಿ ಅಂತಿಮವಾಗಿ ಇಬ್ಬರನ್ನು ಒಳಗೊಂಡಂತಹ ಒಪ್ಪಿಗೆ ಕೊಟ್ಟಂತಹ ಶಾಸಕರನ್ನು ಸಚಿವರನ್ನಾಗಿ ಮಾಡಿಕೊಂಡ್ರೆ ಸಮಸ್ಯೆಗಳೇನು ಇರೋದಿಲ್ಲ. ಇಲ್ಲ ನಾ ಕೂಡ ನೀ ಬಿಡೆ ಅನ್ನೋ ರೀತಿಯಲ್ಲೇ ಮತ್ತೆ ಅಲ್ಲೂ ಕೂಡ ಮುಂದುವರೆದಿದೆ. ಆದರೆ ಸರ್ಕಾರ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಇವೆಲ್ಲವೂ ಕೂಡ DK ಶಿವಕುಮಾರ್ ಅವ್ರ ತಲೆಯಲ್ಲೂ ಇದೆ, ಸಿದ್ದರಾಮಯ್ಯ ಅವ್ರ ತಲೆಯಲ್ಲೂ ಇದೆ, ಇದಕ್ಕಿಂತಲೂ ಮಿಗಿಲಾಗಿ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲೂ ಕೂಡ ಇದೆ. ನಾಯಕತ್ವವನ್ನೇ ಇಷ್ಟು ಸಮಸ್ಯೆ ಇಲ್ಲದೇ ರೀತಿಯಲ್ಲಿ ಯಶಸ್ವಿಯಾಗಿ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಇದನ್ನು ಕೂಡ ಯಶಸ್ವಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ.